ವೀಕ್ಷಕರಿಗೆಲ್ಲ ಗೌರವದ ನಮಸ್ಕಾರಗಳು. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಸುವಿನ ಗೀಮ್ ಹಾಲು ಇಲ್ಲದೇ ಗಿಣ್ಣುವನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಸುಲಭವಾಗಿ 4 ಪದಾರ್ಥದಲ್ಲಿ ಮಾಡಿಕೊಳ್ಳಬಹುದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ಈ ರೆಸಿಪಿ 1999ನೇ ಇಸವಿ ಅಂದರೆ 25 ವರ್ಷದ ಹಿಂದೆ ತರಂಗ ಮ್ಯಾಗ್ಝಿನ್ನಲ್ಲಿ ಅಡುಗೆ ಸ್ಪರ್ಧೆಯಲ್ಲಿ ಬಂದಿರುವಂತಹ ರೆಸಿಪಿ. ನಾನು ಸುಮ್ಮನೆ ಟ್ರೈ ಮಾಡಿದೆ ಹೇಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸರಿ, ನೀವು ಟ್ರೈ ಮಾಡಿ. ರೆಸಿಪಿಗೆ ಅವರಿಗೆ ಪ್ರಥಮ ಬಹುಮಾನ ಕೂಡ ಬಂದಿದೆ, 500 ರೂಪೀಸು. ಬಹಳ ಚಿಕ್ಕ ವಯಸ್ಸಿಂದನೇ ಕೂಡ ನನಗೆ ಈ ಥರ ಖಾದ್ಯಗಳು ಯಾವ್ದಾದ್ರು ಪೇಪರು ಮ್ಯಾಗ್ಝಿನಲ್ಲಿ ಬಂದರೆ ಕಟ್ ಮಾಡಿ ಇಟ್ಕೊಳ್ಳುವಂತಹ ಹವ್ಯಾಸ ಇದೆ. ಹಾಗೆ ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಮೊಟ್ಟೆ, ಅರ್ಧ ಲೀಟ್ರ್ ಹಾಲು, 1/4 ಕಪ್ಪು ಬೆಲ್ಲ ಹಾಗೂ 1 ಚಮಚ ಏಲಕ್ಕಿ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಲನ್ನ ಕಾಯಿಸ್ಕೊಳ್ಬೇಕು. ಒಂದು ಪಾತ್ರೆಗೆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಒಲೆ ಹಚ್ಚಿ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಯಾವುದೇ ರೀತಿ ನೀರನ್ನು ಕೂಡ ಸೇರಿಸ್ಕೊಳ್ಬಾರ್ದು. ಈ ಹಾಲು ಕುದ್ದಿದ ನಂತರದಲ್ಲಿ ಪೂರ್ಣವಾಗಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಮೊಟ್ಟೆ ಮಿಶ್ರಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 4 ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಈ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಇದೇ ಮೊಟ್ಟೆ ಮಿಶ್ರಣಕ್ಕೆ ಬೆಲ್ಲದ ಪುಡಿ ಹಾಗೂ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಬೆಲ್ಲ ಏನಾದರೂ ಕಲುಷಿತವಾಗಿದೆ ಅಂತ ಅನಿಸಿದರೆ ನಿಮಗೆ ಈ ಮಿಶ್ರಣನ ಒಂದ್ಸರಿ ಸೋಸ್ಕೊಳ್ಬಹುದು. ಮೊಟ್ಟೆ, ಬೆಲ್ಲ ಹಾಗೂ ಹಾಲು, ಏಲಕ್ಕಿ ಪುಡಿ ಇದಿಷ್ಟನ್ನು ಸೇರಿಸಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ಮಿಶ್ರಣನ ಬೇಕಾದರೆ ನೀವು ಮಿಕ್ಸರ್ನಲ್ಲಿ 2 ಸುತ್ತು ಮಿಕ್ಸ್ ಮಾಡ್ಕೊಳ್ಬಹುದು. ಈ ಮಿಶ್ರಣನ ಇಡ್ಲಿ ಪಾತ್ರೆಯಲ್ಲಿ ಹಬೆಯಲ್ಲಿ 20 ನಿಮಿಷ ಬೇಯಿಸ್ಕೊಳ್ಬೇಕು. ಈ ಮಿಶ್ರಣನ ಇದರೊಳಗಿಟ್ಟು 20 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. 20 ನಿಮಿಷ ಬೇಯಿಸ್ಕೊಂಡ್ರೆ ಗಿಣ್ಣು ರೆಡಿ ಆಗುತ್ತೆ. ನೀವು ಇದಕ್ಕೆ ಇನ್ನೊಂದು ಚಮಚ ಎಕ್ಸ್ಟ್ರಾ ಬೇಕಾದರೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಜಾಸ್ತಿ ಸೇರಿಸ್ಕೊಳ್ಳೋದ್ರಿಂದ ಮೊಟ್ಟೆ ವಾಸನೆ ಏನೂ ಬರೋದಿಲ್ಲ. ಗಿಣ್ಣು ಬಹಳ ರುಚಿಯಾಗಿ ಪರಿಮಳಯುತವಾಗಿ ಬರುತ್ತೆ. ನೋಡಿ, ಈಗ ಗಿಣ್ಣು ಸವಿಯಲು ಸಿದ್ಧ. ಸ್ನೇಹಿತರೆ, ಈ ಸುಲಭವಾದ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ, ಏನಾದರೂ ಮೊದಲನೇ ಸರಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೊಂದು ಲೈಕ್ ಬಟನ್ ಒತ್ತಿ. ನಿಮ್ಗೇನಾದ್ರು ಅನಿಸಿಕೆ ಅಭಿಪ್ರಾಯಗಳಿಗೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.